ನಂಗೆ ಇಂಟ್ರೆಸ್ಟೇ ಇಲ್ಲ ಮದ್ವೆ ಆಗಕ್ಕೆ. ಸುಮ್ನೆ ಹೇಳ್ಬಿಡಿ ಆಮೇಲೆ ಮತ್ತೇನಾಗ್ತೀರಾ ದೊಡ್ಡವನಾದ್ಮೇಲೆ? ನಿಮ್ಮ ಅಮ್ಮನ ಪಿಂಡ ಆಲ್ರೆಡಿ ದೊಡ್ಡವನಾಗ್ಬಿಟ್ಟಿದ್ದೀರಾ. ಇನ್ನು ಸನಿ ಲಿಯೋನ್ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಕಲ್ಯಾಣ ಮಂಟಪವೆಲ್ಲ ಕಟ್ಸ್ಬಿಟ್ಟು ಆರಾಮಾಗಿ 10th ಇಂದ ಇಲ್ಲಿ ಗಂಟೆ ಯಾರೋ ಒಬ್ರು ಫ್ರೆಂಡ್ಸ್ ಇಲ್ಲ. ಕಾಸು ಕೊಟ್ಟಿದ್ದೆ ವಾಪಸ್ ಕಾಸೇ ಕೊಟ್ಟಿಲ್ಲ. ಲಾಸ್ಟ್ ಅಲ್ಲಿ ಕೇಳಿದಕ್ಕೆ ನೀವ್ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇಂಟ್ರೆಸ್ಟ್ ಇಲ್ಲ, ಇಂಟ್ರೆಸ್ಟ್ ಒಟ್ಟೋಗಿದೆ ನನಗೆ. ಹೌದಾ? ಹಾ, ಯಾಕೆ? ನನ್ಗೆ ಏಜ್ ಎಷ್ಟಿರ್ಬೋದು ಹೇಳಿ? ನರೇಂದ್ರ ಹಾಯ್, ಹಲೋ, ಹಾಯ್, ಹೌ ಆರ್ ಯು? ಐ ಆಮ್ ಫೈನ್. ಏನ್ ನಿಮ್ಮ ಹೆಸರು? ಭುವನೇಶ್ ಅಂತ. ಭುವನೇಶ್. ಏನ್ ಓದ್ತಾ ಇರೋದು? ನಾನು ಇವಾಗ BBA ಫಸ್ಟ್ ಇಯರ್. BBA ಫಸ್ಟ್ ಇಯರ್. ಓಕೆ. ಸೊ ಏನ್ ನಿಮ್ ಗೋಲ್ ಏನು? ಆರ್ಮಿ. ಯಾ. ಓಕೆ. ಸೊ ನಾನು ಹೋಗ್ಬಿಟ್ಟು ಆಲ್ರೆಡಿ ಅರ್ಧ ವಾಪಸ್ ಬಂದಿದ್ದೀನಿ ಹೋಗ್ಬಿಟ್ಟು. ಹೌದಾ? ಮನೇಲಿ ಬಿಡ್ಲಿಲ್ಲ ಹೋಗಕ್ಕೆ, ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ. ಎಜುಕೇಶನ್ ಮೇಲೆ ಫೋಕಸ್ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ವಾಪಸ್ ಬಂದ್ಬಿಟ್ಟು. ಹೇಗೆ ಅನಿಸ್ತಿದೆ ಕಾಲೇಜು? ಇಟ್ಸ್ ಬೋರಿಂಗ್. ಕಾಲೇಜ್ ಬೋರಿಂಗ್ ಯಾಕೆ? ಸರ್ ಸ್ಟಾರ್ಟಿಂಗ್ ಅಲ್ವಾ, ಸ್ಟಾರ್ಟಿಂಗ್. ಆಮೇಲೆ ಹೋಗ್ತಾ ಹೇಗೆ ಅನಿಸ್ತಾ ಇದೆ? ಹುಡುಗರು, ಮೇಡಮ್, ಟೀಚರ್ಸು, ಆಂಟೀಸು, ಅಯ್ಯಮ್ಮಸು ಈಗ ಫ್ರೆಂಡ್ಸ್ ಆಗಿದ್ದಾರೆ ನೋಡ್ಬೇಕು. ಸ್ಟಾರ್ಟಿಂಗ್ ಇವರೇ ಫಸ್ಟ್ ಫ್ರೆಂಡ್ಸ್ ನನಗೆ ಹೇಳ್ಬೇಕು ಅಂದ್ರೆ. ಹೌದಾ? 10th ಇಂದ ಇಲ್ಲಿ ಗಂಟೆ ಯಾರೋ ಒಬ್ರು ಫ್ರೆಂಡ್ಸ್ ಇಲ್ಲ. ಯಾಕೆ ಸಿಂಗಲ್. ಫ್ರೆಂಡ್ಸ್ ಇಲ್ಲ ನಿಂಗೆ? ಯಾಕೆ ಅಂದ್ರೆ ಯಾಕೆ ಫ್ರೆಂಡ್ಸ್ ಇಲ್ಲ? ಲೈಕ್ ಎಲ್ಲರೂ ಕೈ ಕೊಟ್ಟು ಹೋಗ್ಬಿಟ್ರು. ಸೊ ಅದರಿಂದ ಫ್ರೆಂಡ್ಸು ಕೈ ಕೊಟ್ಟು ಹೋಗ್ತಾರಾ? ಕಾಸು ಕೊಟ್ಟಿದ್ದೆ ವಾಪಸ್ ಕಾಸೇ ಕೊಟ್ಟಿಲ್ಲ. ಲಾಸ್ಟ್ ಅಲ್ಲಿ ಕೇಳಿದಕ್ಕೆ ನೀವ್ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಫ್ರೆಂಡ್ಸ್ ಅಲ್ಲೂ ಹಂಗೆ ಇದ್ರು. ಸೊ ಅದಕ್ಕೋಸ್ಕರ ನಾವು ಸರ್ಕಲ್ ಬಿಟ್ಬಿಟ್ಟೆ. ಬೇಡವೇ ಬೇಡ. ಎಷ್ಟು ರೂಪಾಯಿ ಕೊಟ್ಟಿದ್ರಿ ನೀವು ಅವ್ರಿಗೆ? ಒಂದು 50,000-60,000 ಕೊಟ್ಟಿದ್ದೆ. ವಾಪಸ್ ಕೊಡ್ಲಿಲ್ಲ ಅವರು. ಕೇಳ್ಬೇಕಿತ್ತು, ಕೊಡಿ ನನ್ ಕಾಸು ಅಂತ. ಯಾರೋ ಗೊತ್ತಿಲ್ಲ ಅಂತ ಹೇಳಿದ್ರು. ಇನ್ನೇ ನಾನು ಸರಿ ಆಯ್ತು ಒಬ್ಬ ಭಿಕ್ಷುಂಗ ಹಾಕ್ತಂಗ ಹಾಕಂತ ಹಾಕ್ಬಿಟ್ಟೆ ಅಷ್ಟೇ. ಅಷ್ಟೇ. ಸೊ ಅದೇ ನೀವು ಸಿಂಗಲ್ ಕಮಿಟೆಡ್? ಸಿಂಗಲ್ ಅಪ್ಪ. ನಾ ಕಮಿಟೆಡ್ ಇಲ್ಲ ನನಗೆ ಸದ್ಯಕ್ಕೆ. ಯಾಕೆ? ಇಂಟ್ರೆಸ್ಟ್ ಇಲ್ಲ, ಇಂಟ್ರೆಸ್ಟ್ ಒಟ್ಟೋಗಿದೆ ನನಗೆ. ಹೌದಾ? ಹಾ. ಯಾಕೆ? ನನ್ಗೆ ಏಜ್ ಎಷ್ಟಿರ್ಬೋದು ಹೇಳಿ? 23. ನಂಬ್ತೀರಾ? 23. ಹಾ. ಹೌದಾ? 23 ನಂಬ್ತೀನಿ. 23 ನನಗೆ ಏಜ್. ಈಗ ಸದ್ಯಕ್ಕೆ ಸಿಂಗಲ್ ಆಗಿರ್ಬೇಕು ಅನ್ಕೊಂಡಿದ್ದೀನಿ. ಎಕ್ಸ್ ಇದಾರಾ? ಯಾವ ಎಕ್ಸ್ ಇಲ್ಲ, ಎಂತದ್ದು ಇಲ್ಲ. ಮತ್ತೆ ಏನ್ ಅಚೀವ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಲೈಫಲ್ಲಿ? ಈಗ ಸದ್ಯಕ್ಕೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಮುಂದೆ ನಮ್ದೊಂದು ಕಲ್ಯಾಣ ಮಂಟಪವೆಲ್ಲ ಕಟ್ಸ್ಬಿಟ್ಟು ಆರಾಮಾಗಿ. ಏನೇನು? ಕಲ್ಯಾಣ ಮಂಟಪ. ಮಂಟಪ? ನಮ್ಮ ಹೆಸರು ಕಲ್ಯಾಣ ಮಂಟಪ ಕಟ್ಸ್ಬಿಟ್ಟು ಆರಾಮಾಗಿ ಲೈಫ್ ಸೆಟಲ್ ಮಾಡೋದು ಅಷ್ಟೇ, ಏನಿಲ್ಲ. ಯಾಕೆ ಕಲ್ಯಾಣ ಮಂಟಪನೇ ಚೂಸ್ ಮಾಡ್ಕೊಂಡಿದ್ದೀರಾ? ನಮ್ಮ ಅಜ್ಜಿ ನನ್ನ ಹೆಸರು ಕಟ್ಸ್ತಾ ಇರೋದು. ಅಜ್ಜಿ ನನ್ನ ನಿಮ್ಮ ಹೆಸರಲ್ಲಿ ಕಲ್ಯಾಣ ಮಂಟಪ? ಓಕೆ. ಕಟ್ಸಾಯ್ತಾ? ಇನ್ನೂ ಇಲ್ಲ, ಕಟ್ಸ್ತಾ ಇದೆ. ನಾನು ಗೇಮರ್. ನಾನು ನಂದು ಯೂಟ್ಯೂಬ್ ಲೈವ್ ಚಾನಲ್ ಇದೆ. ನಾನು ಗೇಮರ್. ಹೌದು. ಓಕೆ. ಸೊ ನೀವೇನಾದ್ರೂ ಇವಾಗ ಏನೋ ಒಂದು ಪದವಿ ಬಂದಿದೆ ಅನ್ಕೊಳ್ಳಿ, PMO CM ಏನೋ ಒಂದು ಪದವಿಲಿ ಇದ್ದೀರಾ ರಾಜಕೀಯದಲ್ಲಿ. ಸೊ ಏನ್ ದೇಶಕ್ಕೆ ಏನ್ ಮಾಡ್ತೀರಾ ನೀವು ಇವಾಗ? ಬಡವ್ರಿಗೆಲ್ಲ ತುಂಬಾ ಹೆಲ್ಪ್ ಮಾಡ್ತೀವಿ. ಆಮೇಲೆ ಆಮೇಲೆ ಏನ್ ಮಾಡ್ತೀರಾ? ನನ್ನ ತಲೆಯಲ್ಲಿ ಅದೇ ಇರೋದು ಸದ್ಯಕ್ಕೆ. ಓಕೆ. ನಿಮ್ ಜೀವನ ಹೇಗಿದೆ? ಇಟ್ಸ್ ವೆರಿ ಹಾರಿಬಲ್. ಯಾಕೆ? ಮನೇಲಿ ಯಾರು ಸಪೋರ್ಟರ್ಸ್ ಇಲ್ಲ. ಮನೇಲಿ ಫಸ್ಟ್ ಇಂದ ಇಲ್ಲಿ ಗಂಟೆ ಯಾರು ಸಪೋರ್ಟ್ ಇಲ್ಲ. ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ? ನಾನು ಗೇಮಿಂಗೇ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಮನೇಲಿ ಸಪೋರ್ಟ್ ಇಲ್ಲ. ನಾನೇ ಯಾರು ಸಪೋರ್ಟ್ ಇಲ್ದ್ರೆ ನಾನು ಇದು ಮಾಡ್ತಾ ಇದ್ದೀನಿ. ಸೊ ಸಪೋರ್ಟ್ ಕೊಟ್ರೆ ನೀವಿನ್ನ ಮುಂದೆ ಬರ್ತೀರಾ? ಸಪೋರ್ಟ್ ಕೊಟ್ರೆ ಇನ್ನ ಮುಂದೆ ಚೆನ್ನಾಗಿ ಬರ್ತೀವಿ. ಹಂಗೆ. ಓಕೆ. 90s ಜನರೇಷನ್ ಚೆನ್ನಾಗಿದ್ಯಾ? 20s ಜನರೇಷನ್ ಚೆನ್ನಾಗಿದೆ? 90s. ಯಾಕೆ? 90s ಬೆಸ್ಟ್. ಇಲ್ಲಿ ಈಗ ಲೈಫ್ ತುಂಬಾ ವರ್ಸ್ಟ್ ಆಗ್ಬಿಟ್ಟಿದೆ. ಹೌದು. ಸೊ ಇವಾಗ ಲಿವಿಂಗ್ ಟುಗೆದರ್ ಅನ್ನೋ ಕಾನ್ಸೆಪ್ಟ್ ಇದೆ. ಲಿವಿಂಗ್ ಟುಗೆದರ್ 2K ಅಂದ್ರೆ 20s ಜನರೇಷನ್ ಅಲ್ಲಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಐಡಿಯಾ ಇಲ್ಲ, ಬಟ್ ನಾನು ಅಷ್ಟು ಇದು ಯಾರ ಜೊತೆ ಬೆಳೆದಿಲ್ವಲ್ಲ. ಸೊ ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಓಕೆ. ಸೊ ಇವಾಗ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಮದ್ವೆ ಆಗೋ ಹುಡುಗಿ ಏನ್ ಕ್ವಾಲಿಟೀಸ್ ಹೊಂದಿರ್ಬೇಕು? ಹುಡುಗಿನ ನಂಗೆ ಇಂಟ್ರೆಸ್ಟೇ ಇಲ್ಲ ಮದ್ವೆ ಆಗಕ್ಕೆ. ಅಯ್ಯೋ, ಮದ್ವೆನೇ ಇಂಟ್ರೆಸ್ಟ್ ಇಲ್ವಾ? ಯಾಕೆ? ಆ ಸರ್ಕಲ್ಲೇ ಹೊರಟೋಗಿದೆ ನನಗೆ. ಸುಮ್ನೆ ಹೇಳ್ಬಿಡಿ ಆಮೇಲೆ ಮತ್ತೇನಾಗ್ತೀರಾ ದೊಡ್ಡವನಾದ್ಮೇಲೆ? ಆಲ್ರೆಡಿ ದೊಡ್ಡವನಾಗ್ಬಿಟ್ಟಿದ್ದೀರಾ. ಇನ್ನು ಒಂದು 20-30 ಆದ್ಮೇಲೆ ಏನ್ ಮಾಡ್ತೀರಾ? ಇವಾಗ ನಾನು 30 years ಗಂಟ ಓದ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಹೌದಾ? ಅಯ್ಯೋ ದೇವ್ರೆ. MBA 30 years ಗಂಟ ಓದಿ ಏನ್ ಮಾಡ್ತೀರಾ? ಮಾಡ್ಬೇಕು ಅನ್ಕೊಂಡಿದ್ದೀನಿ. MBA. MBA ಆದ್ಮೇಲೆ ಒಂದು ಸ್ವಂತ ಮನೆ ಕಟ್ಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಷ್ಟೇ ಸದ್ಯಕ್ಕೆ. ಸೊ ಇವಾಗ ಹುಡುಗಿ ಅದೆಲ್ಲ ಏನಿಲ್ಲ, ಇಂಟ್ರೆಸ್ಟ್ ಇಲ್ಲ, ಮದ್ವೆನೂ ಇಂಟ್ರೆಸ್ಟ್ ಇಲ್ಲ, ಏನಿಲ್ಲ. ಸರಿ, ಓಕೆ. ಒಂದ್ ಲಾಸ್ಟ್ ಪ್ರಶ್ನೆ ಏನಂತಂದ್ರೆ, ಇವಾಗ ಒಂದ್ ಹುಡುಗಿ ನಿಮ್ಮನ್ನ ಇಂಪ್ರೆಸ್ ಮಾಡ್ಬೇಕಂದ್ರೆ ಏನೇನ್ ಮಾಡ್ಬೇಕ ಹುಡುಗಿ?
ಹೇಳಿ. ಸದ್ಯಕ್ಕೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ನೀನು ಹುಡುಗಿರ ಬಗ್ಗೆನೇ ಕೇಳ್ಬೇಡಿ ಅಂತ ಹೇಳ್ತೀಯ ಅಷ್ಟೇ. ಓಕೆ, 5 ಹೀರೋಯಿನ್ಸ್ ಹೆಸರು ಹೇಳಿ. ಹೀರೋಯಿನ್ಸ್ ಹೆಸರಾ? ಕನ್ನಡನ ಹಿಂದಿನ? ಕನ್ನಡ. ಯಾವ್ದು ನಿಮ್ಮಿಷ್ಟ? 5 ಹೀರೋಯಿನ್ಸ್. ರಾಧಿಕಾ ಪಂಡಿತ್. ಪಟ ಪಟ ಅಂತ ಹೇಳು. ಪಟ ಪಟ. ರಾಧಿಕಾ ಪಂಡಿತ್. ಆಮೇಲೆ ನನ್ಗೆ ಗೊತ್ತಿಲ್ಲ. ಬೇಗ ಹೇಳು. ದೀಪಿಕಾ ಪಡ್ಕೋನಿ, ಶ್ರದ್ಧಾ ಕಪೂರ್, ನೋಡ್ ಇವ್ನು ಹೆಂಗ್ ಹೇಳ್ತಾನೆ. ಹಾ ಹೇಳು. ನನ್ ಫಿಲಮ್ಸ್ ನೋಡಲ್ಲ. ಫಿಲಮ್ಸ್ ನೋಡಲ್ಲ. ಓಕೆ, ಇನ್ನ ಇಬ್ರು. ಇನ್ನೊಬ್ರು ಯಾರು? ರಶ್ಮಿಕಾ ಮಂದಣ್ಣ, ಆಮೇಲೆ ಸನಿ ಲಿಯೋನ್. ಓಕೆ ಡನ್. 5 ಫ್ರೀಡಮ್ ಫೈಟರ್ಸ್ ಬಗ್ಗೆ ಹೇಳು. ಹೆಸರು. ಫ್ರೆಂಡ್ ಫ್ರೈಡೇಸ್. ಹೆಸರು ಹೇಳಿ ಬ್ರೋ, ಹೇಳಿ. ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ಆಮೇಲೆ ನರೇಂದ್ರ ಮೋದಿ. ನನ್ಗೆ ಗೊತ್ತಿರೋದು ಅಷ್ಟೇ. ಬಾಬಾ ಅಷ್ಟೇ ನನ್ಗೆ ಗೊತ್ತಿರೋದು ಅಷ್ಟೇ. ಅಷ್ಟೇನಾ? ಓಕೆ, ಥ್ಯಾಂಕ್ ಯು. ಸೂಪರ್.